ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಇವತ್ತು ನನ್ನ ಫ್ರೆಂಡ್ ಸುಜಾತ ಮತ್ತು ಅವ್ರ ಯಜಮಾನ್ರು ಉಮೇಶ್ ಅಣ್ಣ ಬಂದಿದ್ದರು ನಮ್ಮ ಮನೆಗೆ. ನೋಡಿ ಫ್ರೆಂಡ್ಸ್, ಇವಳು ಸುಜಾತ, ಪವಿ ಅವ್ರ ಅಕ್ಕ. ಒಂದೇ ಮನೇಲಿ ಎಷ್ಟು ಒಂದು 16-17 ವರ್ಷ ಜೊತೆಗಿದ್ದಿದ್ದು ನಾವು. ಎಷ್ಟು ವರ್ಷ ಇದ್ವಿ ಸುಜಾತ? 17 ವರ್ಷ. ಇವಾಗ ಇಲ್ಲೇ ನಮ್ಮ ಮನೆಯಿಂದ ಒಂದು 4-5 ಕಿಲೋಮೀಟ್ರ್ ದೂರದಲ್ಲಿದ್ದಾರೆ. ಸೊ ಬಂದಿದ್ರಿ ಇವತ್ತು. ನನ್ನ ಮಗಳನ್ನ ಕರ್ಕೊಂಬಂದಿಲ್ಲ, ಇವ್ರು ಮಾತ್ರ ಬಂದಾರೆ. ಸುಜಾತ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಆಯ್ ಅಂತ ಹೇಳ್ತಾ ಇದ್ದಾಳೆ. ಸೊ ಅವಳು ತುಂಬ ದಿವಸ ಆಗಿತ್ತು ನಮ್ಮ ಮನೆಗೆ ಬಂದು. ಅವರಿಬ್ಬರು ಗಂಡ ಹೆಂಡತಿ ಅವ್ರ ಮಕ್ಕಳು. ಯಾಕೆಂದರೆ ಇವಾಗ ಸ್ವಲ್ಪ ದೂರ ಇದ್ದೀವಿ, ಹಾಗಾಗಿ ಅವರು ಕೆಲಸಗಳು ಬ್ಯುಸಿ ಇದ್ದಾರೆ, ನಾವು ಕೆಲಸಗಳಲ್ಲಿ ಬ್ಯುಸಿ ಇದ್ದೀವಿ. ಸೊ ಹಂಗಾಗಿ ಜಾಸ್ತಿ ಬರೋಕ್ಕಾಗಲ್ಲ, ಹೋಗೋಕ್ಕಾಗ್ತಿಲ್ಲ. ಇವತ್ತೇನೋ ನಮ್ಮ ಮನೆ ಹತ್ರ ಕೆಲಸ ಇತ್ತಂತೆ, ಹಂಗಾಗಿ ಬಂದಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗಿದ್ರಂತ, ಹೆಣ್ಣಂಗೆ ಹುಷಾರಿರಲಿಲ್ಲ ಅಂತ. ಹಾಗಾಗಿ ನನಗೆ ಫೋನ್ ಮಾಡಿದರು, ಈ ಥರ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಅಂತ. ಅದಕ್ಕೆ ಮನೆಗೆ ಬನ್ನಿ ಅಂತ ಕರೆದಿದ್ದಕ್ಕೆ ಬಂದರು ಅವರು. ಒಂಥರ ಫ್ಯಾಮಿಲಿ ಫ್ರೆಂಡ್ ಥರ ಆಗ್ಬಿಟ್ಟಿದ್ದಾರೆ ಇವಾಗ ಅವರೆಲ್ಲರೂ ನಮಗೆ. ಯಾಕೆಂದರೆ ಸುಮಾರು 16-17 ವರ್ಷ ಜೊತೆಗಿದ್ದಿದ್ದರಿಂದ ಒಂಥರ ಫ್ಯಾಮಿಲಿ ಫ್ರೆಂಡೇ ಆಗ್ಬಿಟ್ಟಿದ್ದೀವಿ ಇವಾಗ. ಅವ್ರ ಮಕ್ಕಳು ಅಷ್ಟೇ, ಹೆಣ್ಮಕ್ಳು. ಪವಿ ಮಗಳಾಗಿರ್ಬೋದು, ಸುಜಾತನ ಮಗಳಾಗಿರ್ಬೋದು. ಒಂಥರ ನನಗೆ ಹೆಣ್ಮಕ್ಳು ಇಲ್ವಲ್ಲ, ಹಾಗಾಗಿ ಅವರೇ ಒಂಥರ ನನಗೆ ಹೆಣ್ಮಕ್ಳಾಗ್ಬಿಟ್ಟಿದ್ದಾರೆ. ಅವ್ರು ಬಂದಿರಲಿಲ್ಲ, ಇವರು ಹಾಸ್ಪಿಟ್ಲಿಗೆ ಮಾತ್ರ ಇವರಿಬ್ಬರು ಬಂದಿದ್ದರು. ಸುಮಾರು ಸರಿ ಹೇಳಿದೆ ಮಕ್ಕಳನ್ನು ಕರ್ಕೊಂಬನ್ನಿ ಅಂತ. ಅವರು ಸ್ವಲ್ಪ ಕೆಲಸ ಇದೆ ಅಂತಂದು ಹೇಳ್ಬಿಟ್ಟು ಮಕ್ಕಳನ್ನ ಬಿಟ್ಟು ಹಂಗೆ ಬಂದಿದ್ದಾರೆ. ತೋರಿಸ್ಕೊಂಡಂಗೆ ಹೋಗೋಣ ಅಂತ. ಜೊತೆಗೆ ನನ್ನ ಮಗನೂ ಎಲ್ಲ ಮಾತಾಡಿಸ್ತಾಯಿದ್ರು, ತುಂಬ ದಿನ ಆಗಿತ್ತಲ್ಲ ನೋಡಿ ಅಂತಂದು ಹೇಳ್ಬಿಟ್ಟು ನನ್ನ ಮಗನ ಜೊತೆನೂ ಮಾತಾಡ್ತಾಯಿದ್ರು. ಆಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಾತಾಡ್ತಾಯಿದ್ವಿ. ಆಮೇಲೆ ಅವರಿಬ್ಬರು ಲೇಟ್ ಆಗುತ್ತೆ ನಮಗೆ ಅಂತಂದು ಹೇಳ್ಬಿಟ್ಟು ಹೊರಟ್ರು ಇಲ್ಲಿಂದನ. ಲಾಸ್ಟಲ್ಲಿ ಒಂದು ಫೋಟೋನ ಕೂಡ ತೊಗೊಂಡ್ವಿ. ಸೊ ಅವ್ರು ಹೋದ್ಮೇಲೆ ನಾನು ಕುಚ್ಚು ಕಟ್ಟೋದಿತ್ತು ಸೀರೆದು. ಇನ್ನೂ ಒಂದು ಮದುವೆ ಬಟ್ಟೆಗಳು ಇಟ್ಕೊಂಡಿದ್ನಲ್ಲ, ಅದು ಸೀರೆಗಳು ಕುಚ್ಚು ಕಟ್ಟೋದು ಬೇರೆ ಇತ್ತು. ಹಾಗಾಗಿ ನಾನು ಅವ್ರು ಹೋದ್ಮೇಲೆ ಸೀರೆ ಕುಚ್ಚು ಕಟ್ತಾಯಿದ್ದೆ. ಒಂದು ಅರ್ಧನೋ ಮುಕ್ಕಾಲ ಕಟ್ಟಿದ್ದೆ, ಇನ್ನೂ ಫುಲ್ ಕಟ್ಟಿರಲಿಲ್ಲ. ಯಾಕೆಂದರೆ ಸಾಯಂಕಾಲಕ್ಕೆ ಅಡುಗೆ ಬೇರೆ ಮಾಡಬೇಕಾಗಿತ್ತು ನಾನು. ಹಾಗಾಗಿ ಅವ್ರು ಹೋದ್ಮೇಲೆ ಸರಿ ಕೂತ್ಕೊಂಡು ಅಡುಗೆ ಮಾಡೋ ಅಷ್ಟರಲ್ಲಿ ಒಂದು ಸೀರೆ ಕಟ್ಬಿಡೋಣ ಅಂತಂದು ಹೇಳ್ಬಿಟ್ಟು ಸೀರೆ ಕುಚ್ಚು ಕಟ್ತಾಯಿದ್ದೆ. ಅಷ್ಟರಲ್ಲಿ ಕಾವೇರಕ್ಕ ಬಂದರು. ಮಾರ್ಕೆಟ್ಗೆ ಹೋಗಿದ್ರಂತೆ. ಅವ್ರಿಗೆ ಸ್ವಲ್ಪ ನೈಟಿಗಳು ಲಂಗಗಳೆಲ್ಲ ಬೇಕಾಗಿತ್ತು ಅಂತ ತೊಗೊಂಡು ಬರೋಕ್ಕೆ ಹೋಗಿದ್ರಂತೆ. ತೊಗೊಂಡು ಬಂದಿದ್ರು ಸ್ಟಿಚಿಂಗಿಗೂ ಅಂತಂದು ಹೇಳ್ಬಿಟ್ಟು ತೋರಿಸ್ತಾಯಿದ್ರು ಹೆಂಗೈತೆ ಏನು ಅಂತಂದು ಹೇಳ್ಬಿಟ್ಟು. ಅವ್ರು ಏನಾದರೂ ತೊಗೊಳ್ಳಿ ನನಗೆ ತೋರಿಸ್ತಾರೆ, ನಾನು ಏನು ತೊಗೊಂಡ್ರು ತೋರಿಸ್ತೀನಿ ಅವ್ರಿಗೆ. ಇಬ್ಬರೂ ಅಷ್ಟೇ. ಯಾಕೆಂದ್ರೆ ಈಗ ಒಂದು 18-20 ವರ್ಷದಿಂದನೂ ಹಂಗೆ ಇದ್ದೀವಿ ನಾವು. ಅವರೇನೇ ತೊಗೊಂಡ್ರು ನನಗೆ ತೋರಿಸ್ತೀರ ಇರೋದಿಲ್ಲ, ನಾನು ಅಷ್ಟೇ. ಇಬ್ಬರು ಹಂಗೆ ಇದ್ದೀವಿ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು, ಅದೇ ಹೇಳ್ತಾಯಿದ್ರು ಅವರು. ಪೆಟಿಕೋಟ್ಗಳಂತೂ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲನೂ. ಆಮೇಲೆ ನೈಟಿಗಳು ಅಷ್ಟೇನೆ ತುಂಬ ಚೆನ್ನಾಗಿದ್ವು. ಅಂದರೆ ರೇಟೂ ಅಷ್ಟೇ ಪರವಾಗಿಲ್ಲ, ಕೊಡ್ಬೋದು, ಕ್ವಾಲಿಟಿನೂ ಚೆನ್ನಾಗಿತ್ತು ಅಂತಂದು ಹೇಳ್ಬಿಟ್ಟು ಹೇಳ್ತಾಯಿದ್ರು ಅದೇನೇ. ಆಮೇಲೆ ಸರಿ ಅಂದ್ಬಿಟ್ಟು ನಾನು ಅವ್ರ ಜೊತೆ ಹಂಗೆ ಮಾತಾಡ್ಕೊಂಡೇ ಇನ್ನೂ ಸೀರೆ ಕುಚ್ಚು ಕಟ್ಟೋದು ಅರ್ಧ ಉಳಿಸಿದ್ನಲ್ಲ, ನೀವು ಕೂತಿರಿ ನಾನು ಸ್ವಲ್ಪ ಸೀರೆದು ಮುಗಿಸ್ಬಿಡ್ತೀನಿ ಅಂತಂದು ಹೇಳ್ಬಿಟ್ಟು ಅವ್ರ ಜೊತೆ ಹಂಗೆ ಮಾತಾಡ್ತಾನೆ ನಾನು ಉಳಿಸಿರೋ ಸೀರೆಗೆ ಕುಚ್ಚು ಕಟ್ಟೋಣ ಅಂತಂದು ಹೇಳ್ಬಿಟ್ಟು ಥ್ರೆಡ್ಡೆಲ್ಲ ಖಾಲಿಯಾಗಿ ಹೋಗಿತ್ತು. ಅದೆಲ್ಲ ಥ್ರೆಡ್ಡೆಲ್ಲ ಸುತ್ತಕೊಂಡು ಮತ್ತೆ ಕುಚ್ಚು ಕಟ್ಟೋಕೆ ಕೂತ್ಕೊಂಡೆ ನಾನು. ಅವ್ರ ಜೊತೆ ಮಾತಾಡ್ತಾನೆ ಹಂಗೆ ಒಂದು ಸೀರೆನ ಫುಲ್ ಮಾಡಿಬಿಟ್ಟೆ. ಯಾಕೆಂದರೆ ಅಡುಗೆ ಬೇರೆ ಮಾಡಬೇಕಾಗಿತ್ತಲ್ಲ ನಾನು. ಹಾಗಾಗಿ ಅವರು ಸರಿ ನೀನು ಮಾಡ್ಕೊ ಅಂತಂದು ಹೇಳ್ಬಿಟ್ಟು ಅವ್ರು ಹಂಗೆ ಕೂತ್ಕೊಂಡಿದ್ರು, ನಾನು ಕುಚ್ಚು ಕಟ್ತಾಯಿದ್ದೆ ಸೀರೆದು. ಅಷ್ಟರಲ್ಲಿ ಅಡುಗೆ ಬೇರೆ ಮಾಡಬೇಕಿತ್ತಲ್ಲ. ಕುಚ್ಚೆಲ್ಲ ಆಯಿತು. ಆಮೇಲೆ ಇದು ನೋಡಿ ಗ್ಲೂ ಹಾಕ್ಬಿಟ್ಟು ಸ್ವಲ್ಪ ಫ್ಯಾನ್ಗಳಿಗೆ ಒಣಗಕ್ಕೆ ಬಿಟ್ಟಿದ್ದೆ. ಸೊ ಈ ಥರ ಬಂತು ಲಾಸ್ಟಲ್ಲಿ ಕುಚ್ಚು, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.